ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್.ಆರ್. ಗವಿಯಪ್ಪ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಲಾಗಿದೆ. ಕ್ಷೇತ್ರದ 16 ಹಿರಿಯ ಕಾಂಗ್ರೆಸ್ ಕಾರ್ಯಕರ್ತರು ನೂತನ ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಅವರನ್ನು ಭೇಟಿಯಾಗಿ ಈ ಬಗ್ಗೆ ಲಿಖಿತ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಗವಿಯಪ್ಪ ಅವರು ಈಗಾಗಲೇ 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದು, ಕಳೆದ 30ರಿಂದ 40 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ನಿರಂತರವಾಗಿ ಶ್ರಮಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಒತ್ತು ನೀಡಿ ಸಾಲು ಸಾಲು ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ಮೂಲಕ ಜನರ ವಿಶ್ವಾಸವನ್ನು ಗಳಿಸಿದ್ದಾರೆ. ಗವಿಯಪ್ಪನವರಿಗೆ ಸಚಿವ ಸ್ಥಾನ ನೀಡಿದ್ದೇ ಆದಲ್ಲಿ ಕಲ್ಯಾಣ ಕರ್ನಾಟಕ ಇನ್ನಷ್ಟು ಅಭಿವೃದ್ಧಿ ಕಾಣಲಿದೆ. ಹೀಗಾಗಿ ಈ ಬಾರಿ ಸಚಿವ ಸ್ಥಾನ ನೀಡಬೇಕೆಂದು 16 ಕಾರ್ಯಕರ್ತರು ಬಿ.ಕೆ. ಹರಿಪ್ರಸಾದ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಮೊಬೈಲ್ ಅಡ್ಡ ತರಬೇಡ ಪ್ಲೀಸ್. ಮೊಬೈಲ್ ಅಡ್ಡ ತರಬೇಡ ಪ್ಲೀಸ್. ಒಂದು ಆಸೆ ಅನ್ನೋದು ಇರುತ್ತಲ್ಲ, ನಮ್ಮ ಕ್ಷೇತ್ರಕ್ಕೊಂದು ಸಿಗಬೇಕು. ಏನಂದರೆ ವಿಜಯನಗರ ಜಿಲ್ಲೆಗೆ ಇವಾಗ ತನಕ ಒಂದು ಅವಕಾಶ ಸಿಕ್ಕಿಲ್ಲ, ಹೊಸ ಜಿಲ್ಲೆ ಆದಮೇಲೆ. ಹಾಗಾಗಿ ಒಂದು ಜಿಲ್ಲೆ ಪರ ನಮಗೊಂದು ಅವಕಾಶ ಮಾಡಿಕೊಟ್ರೆ ಕೆಲಸ ಮಾಡಲಿಕ್ಕೆ ಈಸಿ ಆಗುತ್ತೆ. ಏನು ಸರ್, ಇವ್ರಿಗೆ ನಿಮಗೆ ಯಾಕೆ ಮಿನಿಸ್ಟರ್ ಮಾಡಬೇಕು ಅಂತ? ಏನಾದರೂ ಒಂದು ಅವಕಾಶ, ಇದು ಸ್ಪೆಷಲಿ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗೆ, ಎರಡು ಅಖಂಡ ಬಳ್ಳಾರಿ ಹಳೆ ಜಿಲ್ಲೆಗೆ ಲಾಸ್ಟ್ ಒಂದು 2-3 ವರ್ಷದಿಂದ ಯಾರು ರೆಪ್ರೆಸೆಂಟೇಷನ್ ಇಲ್ಲ. ಯಾರು ಅದರಿಂದ ನಾಗೇಂದ್ರ ಸರ್ ಇದ್ದರು, ಅದಾದಮೇಲೆ ಯಾರು ಕಾಣಿಸ್ತಾ ಇಲ್ಲ. ಹಾಗಾಗಿ ನಾವು ಸ್ಥಳೀಯವಾಗಿ ಯಾರನ್ನ ಒಬ್ಬರು ಇದ್ದರೆಗೆ ನಾವು ಒಳ್ಳೆಯದು. ಇನ್ನೊಂದು ಲಾಸ್ಟ್ ಒಂದು 20-25 ವರ್ಷದಿಂದ ಒಂದು 4 ಎಲೆಕ್ಷನ್ಸ್ ಮಾಡಿ ಮತ್ತು 2 ಎಲೆಕ್ಷನ್ ಗೆದ್ದಿದ್ದೀನಿ, 2 ಎಲೆಕ್ಷನ್ ಸೋತಿದ್ದೀನಿ. ಹಾಗೆ ಅನುಭವ ಇರೋದ್ರಿಂದ ಒಂದು ಅವಕಾಶ ಮಾಡಿಕೊಟ್ರೆಗಿನ ನಮ್ಮ ಜಿಲ್ಲೆಗೆ ಒಳ್ಳೆಯದಾಗುತ್ತೆ, ನಮ್ಮ ಕ್ಷೇತ್ರ ಕೂಡ ಒಳ್ಳೆಯದಾಗುತ್ತೆ. ಅದೊಂದು ಯಾರಿಗಾನ ಡಿಮ್ಯಾಂಡ್ ಮಾಡಿದ್ರೆ ಹೇಳ್ಕೊಂಡಿದ್ದೀನಿ. ಹರಿಪ್ರಸಾದ್ ಸಾಹೇಬರಿಗೆ, ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ಮುಖ್ಯಮಂತ್ರಿಗಳಿಗೆ, ಅವ್ರಿಗೆಲ್ಲರಿಗೂ ಕೇಳ್ಕೊಂಡಿದ್ದೀನಿ. ಸಿದ್ದರಾಮಯ್ಯ ಸಾಹೇಬರು ಕೂಡ ಇವತ್ತು ಹೋಗ್ಬಿಟ್ಟು ಅವ್ರಿಗೂ ಕೇಳ್ಕೊಂಡು ಬರ್ತೀನಿ. ಇನ್ನು ಹೈಕಮಾಂಡಿಗೆ ಅವ್ರಿಗೆ ಬಿಟ್ಟಿದೆ, ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋದೊಂದು ಮನವಿ. ಡೆಲ್ಲಿಗೆ ಹೋಗೋ ಪ್ಲಾನ್ ಇದೆ ಸರ್. ಡೆಲ್ಲಿಗೆ ಲಾಸ್ಟ್ ಟೈಮ್ ಹೋಗಿದ್ದೆ ಸರ್. ಡೆಲ್ಲಿಗೆ ಹೋಗೋ ಪ್ಲಾನ್ ಇದೆ ಸರ್. ಲಾಸ್ಟ್ ಟೈಮ್ ಏನು ಡೆಲ್ಲಿಗೇನು ಹೋಗಿಲ್ಲ ನಾನು. ಬಟ್ ಏನಂದರೆ ಹೈಕಮಾಂಡ್ನಿಂದ ಏನಂದರೆ ನಮ್ಮ ಕುಟುಂಬ ಮುಂಚಿನಿಂದ ಕಾಂಗ್ರೆಸ್ನಲ್ಲಿ ಇರೋದು ಅವ್ರು ಬರ್ತಿದೆ. ಲಾಸ್ಟ್ ಒಂದು 50 ವರ್ಷದಿಂದ ನಾವು ಕಾಂಗ್ರೆಸ್ನಲ್ಲೇ ಇದ್ದೀವಿ. ಹಾಗಾಗಿ ಒಂದು ಕಾಂಗ್ರೆಸ್ಗೂ ಒಂದು ಬೆಳೆಸಲಿಕ್ಕೆ ಒಂದು ಅವಕಾಶ ಆಗುತ್ತೆ, ಪ್ಲಸ್ ಕ್ಷೇತ್ರ ಕೂಡ ಡೆವಲಪ್ಮೆಂಟ್ ಮಾಡಲಿಕ್ಕೆ. ಸಮುದಾಯದಲ್ಲಿ ಪ್ರಬಲ ಆಕಾಂಕ್ಷಿಗಳಿದೆ ಸರ್. ಯಾಕಂದರೆ ಬೇಳೂರು ಆ ಕಡೆ ಮಧುವಂಗರಪ್ಪ ಅವರು, ಡಿ.ಕೆ. ಸಾಹೇಬ್ರೆಲ್ಲ ಇದ್ದಾರೆ. ಅವ್ರ ನಡುವೆ ಹೆಂಗೆ ಸರ್ ಲೆಕ್ಕಾಚಾರಗಳೆಲ್ಲ ಪ್ಲಸ್ ಆಗ್ಬೋದು ನಿಮಗೆ? ಇವಾಗ ನಾವೆಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಗೆದ್ದಿರೋದು, ನಾನಾಗಲಿ, ಮಾಲಿಕಾಯಿ ಗುತ್ತದಾರಾಗಲಿ, ಇವರೆಲ್ಲ ನಾವು ಗೆದ್ದಿರೋದೊಂದು ಜನರ ಬೆಂಬಲದಿಂದ, ಜಾತಿ ಮೇಲೆ ನಾವು ಗೆದ್ದಿಲ್ಲ. ಹಾಗಾಗಿ ಒಂದು ಅವಕಾಶ ಮಾಡಿಕೊಟ್ರೆ ನಾವು ಜನಕ್ಕೆ ಒಂದು ಸೇವೆ ಮಾಡಲಿಕ್ಕಾಗತ್ತೆ. ನಾನು ಕೇಳ್ತಾ ಇರೋದು ಮುಖ್ಯವಾಗಿ ನಮ್ಮ ವಿಜಯನಗರ ಜಿಲ್ಲೆ ಹೊಸ ಜಿಲ್ಲೆ ಆಗಿದೆ, ಭಾಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡುವ ಇದ್ದಾವೆ. ಹಾಗಾಗಿ ಇದಕ್ಕಂದರೆ ಭಾಳಷ್ಟು ಹಿಂದುಳಿದಿರೋ ಕ್ಷೇತ್ರ ಎಲ್ಲ ಕಂಪ್ಲೀಟ್. ಹರಪನಹಳ್ಳಿ, ಹಡಗಲಿ, ಹಗರಿಬೊಮ್ಮನಹಳ್ಳಿ, ಕೂಡ್ಲಿಗಿ, ಕೊಟ್ಟೂರು, ಹೊಸಪೇಟೆ ಎಲ್ಲ ಭಾಳ ಹಿಂದುಳಿದ ಕ್ಷೇತ್ರ. ನೀರಾವರಿ ಆಗಿಲ್ಲ ಇವಾಗ ತನಕ. ಅವೆಲ್ಲ ನೀರಾವರಿ ಪ್ರದೇಶಗಳು ಮಾಡಬೇಕಾಗಿದೆ. ಹಾಗೆ ಭಾಳಷ್ಟು ಇವಾಗ ನಮ್ಮ ಬಳ್ಳಾರಿ ಜಿಲ್ಲೆಗಂತೂ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ. ಎಲ್ಲ ನೀರಾವರಿ ತೊಗೊಂಡ್ರೆ ಕಂಪ್ಲಿ, ಕುರುಗೋಡು,